ಇದು 65,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 60,000 ಮಾಡ್ಕೊಡೋಣ. ಮುಂದೆ ಬನ್ನಿ, ಇನ್ನೊಂದ್ 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 1,45,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 1,40,000 ಕ್ಲೋಸ್ ಮಾಡ್ಕೊಡೋಣ ವಿತ್ ಫ್ರೆಶ್ ಡಾಕ್ಯುಮೆಂಟ್ ನಿಮ್ಗೆ. 8,55,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 8,50,000 ಕ್ಲೋಸ್ ಮಾಡ್ಕೊಡೋಣ. 2,70,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,65,000 ಕ್ಲೋಸ್ ಮಾಡ್ಕೊಡೋಣ. ಬಿಟ್ಟು 2,90,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,85,000 ಕ್ಲೋಸ್ ಮಾಡ್ಕೊಡೋಣ. 2,90,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,80,000 ಕ್ಲೋಸ್ ಮಾಡ್ಕೊಡೋಣ. 2,40,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,40,000 ಕ್ಲೋಸ್ ಮಾಡ್ಕೊಡೋಣ. ಲೀಸಿಂಗ್ 5,80,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 5,70,000 ಕ್ಲೋಸ್ ಮಾಡ್ಕೊಡೋಣ. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ಕಾರ್ಸ್ ಗೆ ಬಂದಿದ್ದೀನಿ. ಈ ಶೋರೂಮ್ ಬಂದ್ಬಿಟ್ಟು ನಾಗರಹೊಳೆ ಹತ್ರ ಬರುತ್ತೆ. ಲಾಸ್ಟ್ ಟೈಮ್ ತುಂಬಾ ಸತಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ಸತಿ ಮತ್ತೆ ರೀಸ್ಟಾಕ್ ಆಗಿದೆ. ಸೊ ಅದೇ ತೋರ್ಸೋಣ ಅಂತ ನಾನು ಬಂದಿದ್ದೀನಿ ನಮ್ಮ ವೀಕ್ಷಕರಿಗೆ. ಸೊ ಎಲ್ಲ ಡೀಟೇಲ್ಸ್ ತಿಳ್ಸ್ಕೊಡ್ತೀನಿ. ಎಲ್ಲ ಡೀಟೇಲ್ಸ್ ತಿಳ್ಸ್ಕೊಳಕ್ಕೆ ನಮ್ಮ ಜೊತೆ ಜೈದ್ ಸರ್ ಇದ್ದಾರೆ. ಅವ್ರಿಗೆ ವೆಲ್ಕಮ್ ಮಾಡೋಣ. ಹಾಯ್ ಜೈದ್. ಹಾಯ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಜೈದ್, ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ಹೊಸಬ್ರು ನೋಡ್ತಾರೆ ನಮ್ಮ ಚಾನಲ್. ಹೌದು ಸರ್. ಸೊ ಕರ್ನಾಟಕ ಕಾರ್ ಝೋನ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಅಡ್ರೆಸ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಡಿ ಸರ್. ಸರ್, ನಮ್ ಲೊಕೇಶನ್ ಈಗ ಎಲ್ಲರಿಗೂ ಗೊತ್ತು, ಕರ್ನಾಟಕ ಕಾರ್ ಝೋನ್ ಅಂದ್ರೆ. ಹೌದು. ಇದು ನಮ್ದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ 200 ಮೀಟರ್ ಮೇಲೆ ಅಪ್ಪದ್ರೆ MK ಮತ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಎಲ್ಲ ಇರೋದು. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಲೊಕೇಶನ್ ಕಳ್ಸಿನಿ. ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕರ್ನಾಟಕ ಕಾರ್ ಝೋನ್ ಅಂತ ಈ ಲೊಕೇಶನ್ ಬಂದ್ಬಿಡುತ್ತೆ ಸರ್. ಈಗ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 60,000 ಇಂದ ಹಿಡಿದಿ, 60,000 ಸ್ಟಾರ್ಟಿಂಗ್ ಟೂ ವೀಲರ್ ಬಜೆಟ್ ಇಂದ ಸ್ಟಾರ್ಟಿಂಗ್ ಆಗ್ತಾ ಇರೋದು. 60,000 ಇಂದ ಹಿಡಿದಿ ನಿಮ್ಗೆ 20 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ಸ್ ಅವೈಲೇಬಲ್ ಇದೆ. ಸೊ ಈಗ ಪ್ರೆಸೆಂಟ್ ಸ್ಟಾಕ್ ಎಷ್ಟಿದೆ ನಿಮ್ಮ ಹತ್ರ ಅವೈಲೇಬಲ್? ಈಗ ನಮ್ಮ ಹತ್ರ ಪ್ರೆಸೆಂಟ್ ಸ್ಟಾಕ್ ನಮ್ ವೀಕ್ಷಕರೆಲ್ಲ ಎಲ್ಲರಿಗೂ ತೋರ್ಸೋಣ. ನಮ್ಮ ಹತ್ರ ಪ್ರೆಸೆಂಟ್ ಸ್ಟಾಕ್ ಆಲ್ಮೋಸ್ಟ್ ನಿಮ್ಗೆ ಒಂದು 60 ವೆಹಿಕಲ್ಸ್ ಆಗಿದೆ. ಹೌದು, 60+ ವೆಹಿಕಲ್ ಸ್ಟಾಕ್ ಇದೆ. ನಮ್ಮ ಹತ್ರ ಯಾವ್ದಾದ್ರು ವೆಹಿಕಲ್ ಇಲ್ಲ ಅಂದ್ರೆ ಕಸ್ಟಮರ್ ಬಂದ್ರೆ ಡೈರೆಕ್ಟ್ ಒಂದ್ 5 ನಿಮಿಷದಲ್ಲಿ ಅರೇಂಜ್ ಮಾಡ್ಕೊಡ್ತೀನಿ. ಲೋನ್ ಬಗ್ಗೆ ಮಾತಾಡೋಕೆ ಹೋಗಿದ್ರೆ 2012 ಮಾಡೆಲ್ ಮೇಲೆ ತಗೊಳ್ಬೇಕು, ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರ್ಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರ್ಬೇಕು. ಇದು ಎಲ್ಲ ಇದ್ರೆ ಖಂಡಿತ 70-80% ಪೂರ್ತಿ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಓಕೆ, ಸೊ ಬನ್ನಿ ಸರ್, ತಡ ಮಾಡೋದು ಬೇಡ, ವಿಡಿಯೋ ಬನ್ನಿ ಶುರು ಮಾಡೋಣ. ಸೊ ಮೊದಲನೇ ಗಾಡಿ ಬಂದ್ಬಿಟ್ಟು ಮಾರುತಿ 800 ಇದೆ. ಇದು ಯಾವ ಮಾಡಲ್ ಸರ್? ಇದು ಸರ್, ಇದು ಬಂದ್ಬಿಟ್ಟು ನಿಮ್ಗೆ 2009 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಕಂಡೀಷನ್ ಅಲ್ಲಿ ಇರೋದು. ನಿಮ್ಗೆ ಇದರಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ. 800 ಸರ್, ಇದು ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಇದರಲ್ಲಿ ಎಸಿ ಬರುತ್ತಾ ಸರ್? ಇಲ್ಲ ಸರ್, ಇದರಲ್ಲಿ ಎಸಿ ಬರಲ್ಲ. ಅದೇ 800 ವಿತೌಟ್ ಎಸಿ. ವಿತೌಟ್ ಎಸಿ 800. ಸೊ ನೀವು ನೋಡಬಹುದು, ಯಾರಾದ್ರೂ ಕಲಿಯೋರು ಇದ್ರೆ ಅವ್ರಿಗೆ ಒಳ್ಳೆ ಗಾಡಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮಾರುತಿ 800 ಟೈರ್ಸ್ ಕಂಡೀಷನ್ ನೀವು ನೋಡಬಹುದು. 90% ಇದೆ ಟೈರ್ಸ್. ಸರ್, ಓನರ್ಶಿಪ್ ಬಂದ್ರೆ ಇದಕ್ಕೆ? ಸರ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಕೋಟ್ ಮಾಡ್ತದ? ಸರ್, ಇದು 1,25,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 1,20,000 ಕ್ಲೋಸ್ ಮಾಡ್ಕೊಡೋಣ. 1,20,000 ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹೌದು ಸರ್, ಇದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಎಫ್ಸಿ ಯಾವ ತನಕ ಇದೆ ಎಫ್ಸಿ? ಇದು ಇನ್ನೊಂದು 3.5 ವರ್ಷ ಇರ್ಬೇಕು ಸರ್. 3.5 ವರ್ಷ ಇದೆ. ಓಕೆ, 3.5 ವರ್ಷ ಇದೆ. ಎಫ್ಸಿ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋ ವೆಹಿಕಲ್ ನಿಮ್ಗೆ ತೋರಿಸ್ತಾ ಇರೋದು. ಸೊ ಮತ್ತೆ ಇನ್ನೊಂದು 800 ಇದೆ. ಇದು ಯಾವ ಮಾಡಲ್ ಸರ್? ಇದು ನೆಕ್ಸ್ಟ್ ಇರೋದು ನಿಮ್ಗೆ 800 ಎಸಿ. ಓಕೆ, ಇದು ಎಸಿ. ಇದು ಹೌದು ಸರ್, ಇದು 2003 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ. ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ. ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ. ಓಕೆ, ಬೇಕು ಅವ್ರಿಗೆ ರನ್ನಿಂಗ್ ಮಾಡ್ಕೊಡ್ತೀರಾ ನೀವು ಡಾಕ್ಯುಮೆಂಟ್ಸ್? ಹೌದು ಸರ್, ಬೇಕಂದ್ರೆ ರನ್ನಿಂಗ್ ಮಾಡ್ಕೊಡ್ತೀನಿ. ಅದು RT ಚಾರ್ಜಸ್ ಏನಿರುತ್ತೆ ಕಸ್ಟಮರ್ ಪೇ ಮಾಡಬೇಕು. ಓಕೆ, ಸೊ ಈ ಕಂಡೀಷನ್ ಇರೋ ಗಾಡಿಗೆ ಪ್ರೈಸಿಂಗ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಸರ್, ಇದು 65,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 60,000 ಮಾಡ್ಕೊಡೋಣ. ಮುಂದೆ ಬನ್ನಿ, ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ 5,000 ಕಡಿಮೆ ಮಾಡ್ಕೊಡ್ತಾರೆ ಅಂತ ಸರ್. ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಅದು ಕೂಡ ರನ್ನಿಂಗ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಹಾಗೆ ಇರೋ ಕಂಡೀಷನ್ ಅಲ್ಲಿ ನೀವು ಬರೀ 60,000 ಸಿಗ್ತಾ ಇದೆ ಈ ಗಾಡಿ. ಸೊ ಈಗ ಕಾಂಪ್ಯಾಕ್ಟ್ ಗಾಡಿ ತೋರಿಸ್ಕೊಡ್ತೀನಿ. ಟಾಟಾ ನ್ಯಾನೋ ಇದೆ. ಟಾಟಾ ನ್ಯಾನೋ ಇಲ್ಲ ಸರ್, ಇದು ಟಾಟಾ ನ್ಯಾನೋ ವೆಹಿಕಲ್. ಹೌದು ಸರ್, 2014 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ, 70,000 ಏನು ಓಡಿದೆ ಸರ್? ಅಷ್ಟೇ ಓಡಿರೋದು. ಬರೀ 70,000 ಓಡಿದೆ ಅಷ್ಟೇ ಓಡಿರೋದು. ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮಳೆಗಾಲಲ್ಲಿ ಗಾಡಿ ಗಲೀಜಾಗಿದೆ. ಡೆಲಿವರಿ ಟೈಮ್ ಅಲ್ಲಿ ಗಾಡಿ ವಾಶ್ ಎಲ್ಲ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ. ಎಲ್ಲ ಮಾಡ್ಕೊಡ್ತೀರಾ ನೀವು? ಸರ್, ಈ ಪ್ರೈಸ್ ಏನ್ ಕೊಟ್ ಮಾಡ್ತಾರೆ ನೀವು? ಪ್ರೈಸ್ ಸರ್, ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,45,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 1,40,000 ಕ್ಲೋಸ್ ಮಾಡ್ಕೊಡೋಣ. 1,40,000 ಅದು ಕೂಡ ಟಾಟಾ ನ್ಯಾನೋ ಟ್ವಿಷನ್ ಟಾಪ್ ಎಂಡ್ ವೆಹಿಕಲ್. ಮೈಲೇಜ್ ಬಂದ್ರೆ ಮೈಲೇಜ್ ಎಷ್ಟು ಬರುತ್ತೆ ಇದು? ಮೈಲೇಜ್ ನಿಮ್ಗೆ ಆರಾಮಾಗಿ ಒಂದು 18 ಬರುತ್ತೆ ಸರ್. 18 ಬರುತ್ತಲ್ಲ ಸಿಟಿ? ಓಕೆ ಓಕೆ ಸರ್, ನೆಕ್ಸ್ಟ್ ಗಾಡಿ i10. ಸರ್, ನೆಕ್ಸ್ಟ್ ಇರೋದು i10 2011 ಮಾಡಲ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. 2 ಕೀ ಮ್ಯಾನ್ಯುಯಲ್ ಬುಕ್. ಶೋರೂಮ್ ಕಂಡೀಷನ್ ವೆಹಿಕಲ್ ಸರ್. ಶೋರೂಮ್ ಕಂಡೀಷನ್ ವೆಹಿಕಲ್ ನೀವು ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಸರ್. ಎಷ್ಟು ಕಿಲೋಮೀಟರ್ ಡ್ರೈವರ್ ಆಗಿದೆ ಗಾಡಿ ಇದು?
ಸರ್ ಇದು 80 ಚಿಲ್ಲರೆ ಏನೋ ಡ್ರೈವನ್ ಆಗಿದೆ ಸರ್. ಓಕೆ ಸರ್, ಪ್ರೈಸಿಂಗ್ ಅಂದ್ರೆ ಎಷ್ಟು ಕೋಟ್ ಮಾಡ್ತಾ ಪ್ರೈಸಿಂಗ್ ನೀವು? ಸರ್ 2,45,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,40,000 ಕ್ಲೋಸ್ ಮಾಡ್ಕೊಡೋಣ. 2,40,000 ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಓಕೆ. ಸೊ ಅದೇ ತರ ಇನ್ನೊಂದು ಗೆಟ್ಸ್ ಇದೆ ಸರ್. ನೆಕ್ಸ್ಟ್ ಇರೋದು ಹುಂಡೈ ಗೆಟ್ಸ್ 2011 ಮಾಡಲ್. ಓಕೆ ಸಾರಿ 2004 ಮಾಡಲ್. 2004 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಇದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ. ಓಕೆ, ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ, ನೀವು ರನ್ನಿಂಗ್ ಮಾಡ್ಕೊಡ್ತೀರಾ ನೀವು? ಓಕೆ. ಇದು ಕೋಟಿಂಗ್ ಮಾಡ್ತಾ ಇರೋದು 1,15,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 1,05,000 ಕ್ಲೋಸ್ ಮಾಡ್ಕೊಳ್ಳೋಣ. 1,05,000 ಕ್ಲೋಸ್ ಮಾಡ್ಕೊಡ್ತೀರಾ ವಿತ್ ಎಲ್ಲ ರನ್ನಿಂಗ್ ಮಾಡಿ ಹೌದು ಡಾಕ್ಯುಮೆಂಟ್ಸ್? ಸರ್, ವಿತ್ ಡಾಕ್ಯುಮೆಂಟ್ಸ್ ರನ್ನಿಂಗ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀರಾ ನೀವು? ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ಡೀಸೆಲ್ ವೆಹಿಕಲ್ ಶಿಫ್ಟ್. ಡೀಸೆಲ್ ವೇರಿಯಂಟ್. ಹೌದು ಸರ್. 2008 ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಓಕೆ. ಇದನ್ನು ವಿತ್ ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀರಾ? ಹೌದು ಸರ್. ಪ್ರೈಸಿಂಗ್ ಸರ್? ಸರ್ ಇದು 2,60,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,55,000 ಕ್ಲೋಸ್ ಮಾಡ್ತಾರೆ. 2,50,000 ಫೈನಲ್ ಹೌದು ಸರ್. ಮಾಡ್ಕೊಡ್ತೀರಾ ನೀವು ವಿತ್ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್? ಹೌದು ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಓಮ್ನಿ ಹುಡುಕೋರ್ಗೆ ರೆಡ್ ಕಲರ್ ಓಮ್ನಿ ಇದೆ, ಒಳ್ಳೆ ಗಾಡಿ, ನೀಟಾಗಿದೆ ಗಾಡಿ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಓಕೆ. 2007 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್? ಹೌದು ಸರ್. 7 ಮಾಡಲ್ ನೀವು ನೋಡ್ತಾ ಇರ್ಬೋದು. 7 ಮಾಡಲ್ ಓಮ್ನಿ ಸಿಗ್ತದೆ, ಅದು ಕೂಡ ಸಿಂಗಲ್ ಓನರ್ ಅಲ್ಲಿ ಇದೆ ಗಾಡಿ. ಇದು ಫುಲ್ ಮೇಂಟೈನ್ ಆಗಿದೆ ಗಾಡಿ. ಇದು ಹೊಸ ಇದು ಪ್ರೈಸಿಂಗ್ ಬಂದ್ರೆ ಎಷ್ಟು ಕೋಟ್ ಮಾಡ್ತದೆ ಪ್ರೈಸಿಂಗ್ ನೀವು? ಸರ್ ಇದು 1,45,000 ಕೋಟಿಂಗ್ ಮಾಡ್ತಾ ಇರೋದು. ಓಕೆ. ಶೋರೂಮ್ ವಿಸಿಟ್ ಮಾಡಿ 1,40,000 ಕ್ಲೋಸ್ ಮಾಡ್ಕೊಡೋಣ ವಿತ್ ಫ್ರೆಶ್ ಡಾಕ್ಯುಮೆಂಟ್ ನಿಮ್ಗೆ. ಓಕೆ. 1,40,000 ಕ್ಲೋಸ್ ಮಾಡ್ಕೊಡ್ತೀರಾ ನೀವು? ಹೌದು ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಇನ್ನೊಂದು ಸ್ವಿಫ್ಟ್ ಇದೆ. ಇದು ಯಾವ ಸರ್? ನೆಕ್ಸ್ಟ್ ಇರೋದು ಶಿಫ್ಟ್ 2011 ಸೆಕೆಂಡ್ ಓನರ್. Okay. ಗಾಡಿ ತುಂಬಾ ಚೆನ್ನಾಗಿದೆ. ZDI. ZDI. ಹೌದು ಸರ್. ಫುಲ್ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಅದು ಪ್ರೈಸಿಂಗ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸಿಂಗ್ 3,90,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 3,80,000 ಕ್ಲೋಸ್ ಮಾಡ್ಕೊಡೋಣ. 3,80,000 ಟಾಪ್ ಎಂಡ್ ವೆಹಿಕಲ್. ಓಕೆ. ಲೋನ್ ಬಂದ್ರೆ 80% ಲೋನ್ ಮಾಡ್ಕೊಡ್ತೀರಾ ನೀವು? ಇಲ್ಲ ಸರ್, 11 ಮಾಡಲ್ಗೆ ಲೋನ್ ಆಗಲ್ಲ. 11 ಮಾಡಲ್ಗೆ ಲೋನ್ ಆಗಲ್ಲ? ಹೌದು ಸರ್. ಓಕೆ. ನೆಕ್ಸ್ಟ್ ಇರೋದು ಇನ್ನೊಂದು I10 ಇದೆ. ಓಕೆ. ರೆಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರ್ಬೋದು ಅಷ್ಟೇ ಗಾಡಿ. ಇದನ್ನು ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಇದು 2009 ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಸರ್. ಇದನ್ನು ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸಿಂಗ್ 2,25,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,15,000 ಕ್ಲೋಸ್ ಮಾಡ್ಕೊಳ್ಳೋಣ. 2,15,000 ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು Hyundai Verna ಇದೆ ಸರ್. ನೆಕ್ಸ್ಟ್ ಇರೋದು Hyundai Verna ಆಟೋಮೆಟಿಕ್ ವೆಹಿಕಲ್. Automatic ಇದು? ಹೌದು Okay. ಸರ್. ನೋಡಬಹುದು ಆಟೋಮೆಟಿಕ್ Hyundai Verna ಯಾರಾದ್ರೂ ಹುಡುಕ್ತಾ ಇದ್ರೆ ಸರ್ Hyundai Verna ಇದೆ ಆಟೋಮೆಟಿಕ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2011 ಮಾಡಲ್ ಆಗಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ. ಓನರ್ಶಿಪ್ ಅಂದ್ರೆ ಸರ್ ಇದಕ್ಕೆ? ಸರ್ ಇದಕ್ಕೆ ಸಲ ಓನರ್ ಜಾಸ್ತಿ ಇದೆ, 4 ಓನರ್ ಆಗಿದೆ. ಓಕೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತೀನಿ. ಓಕೆ. ಎಷ್ಟು ಕೊಡ್ತೀರಾ ಸರ್ ನೀವು? ಸರ್ 2,90,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,80,000 ಕ್ಲೋಸ್ 2,80,000 ಮಾಡ್ಕೊಡ್ತೀರಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹೌದು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ನೆಕ್ಸ್ಟ್ ಇರೋದು ಟೊಯಾಟೋ ಕ್ರೋಲಾ ಅಲ್ಟಿಸ್. 5 ಲಕ್ಷ ಓಡಿಸಿ 10 ಲಕ್ಷ ಓಡಿಸಿ ಗಾಡಿ ಏನು ಆಗಲ್ಲ, ತುಂಬಾ ಲಕ್ಸುರಿ ವೆಹಿಕಲ್ ಸರ್. ಓಕೆ. ಇದು 2010 ಸಿಂಗಲ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 3,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 3,10,000 ಕ್ಲೋಸ್ ಮಾಡ್ಕೊಡೋಣ. 3,10,000 ಕ್ಲೋಸ್ ಹೌದು ಸರ್. ಫೈನಲ್ ಆಗಿ. ಓಕೆ ಸರ್. ನೆಕ್ಸ್ಟ್ ಇರೋದು ಈಕೋ. ಇದು 2011 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, AC ವೆಹಿಕಲ್ ಸರ್. ಓಕೆ. ಈಕೋ AC ಇದು. ಇದು 2011 ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ವೈಟ್ ಕಲರ್ ಅಲ್ಲಿ ತುಂಬಾ ಕಸ್ಟಮರ್ ಡಿಮಾಂಡ್ ಇರುತ್ತೆ. ವೈಟ್ ಕಲರ್ ಬೇಕಂತ ಅದು ಕೂಡ ನಿಮ್ಗೆ 90% ಟೈಲ್ಸ್ ಎಲ್ಲ ಇದೆ. ಇದು ಕೋಟಿಂಗ್ ಮಾಡ್ತಾ ಇರೋದು 2,70,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,60,000 ಕ್ಲೋಸ್ ಮಾಡ್ಕೊಡೋಣ. ಓಕೆ. ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ಹಾಂಡಾ ಸಿಟಿ. ಸಡನ್ ಅಲ್ಲಿ ಯಾರೆಲ್ಲ ಒಂದ್ ಒಳ್ಳೆ ವೆಹಿಕಲ್ ಹುಡುಕ್ತಿದಾರ, ನಮ್ಮ ಹತ್ರ ಹಾಂಡಾ ಸಿಟಿ ಇದೆ. ಈಗ ಗಾಡಿ ತುಂಬಾ ಚೆನ್ನಾಗಿದೆ. ಇದು 2011 ಮಾಡಲ್ ಆಗಿದೆ, ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಇದೆ. ಇಂಟೀರಿಯರ್ ನಿಮ್ಗೆ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಮಾಡ್ತಾ ಇರೋದು 2,80,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,80,000 ಕ್ಲೋಸ್ ಮಾಡ್ಕೊಡೋಣ. ನೆಕ್ಸ್ಟ್ ಇರೋದು ನಿಮ್ಗೆ ಸ್ಕಾಡಾ ಫ್ಯಾಬಿಯಾ. ಇದು 2012 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಸ್ಕಾಡಾ ಎಲಿಗೆನ್ಸ್ ಇದು. ಸ್ಕಾಡಾ ಫ್ಯಾಬಿಯಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಏರ್ ಬ್ಯಾಗ್, ABS, ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್, ಆಟೋಮೆಟಿಕ್ ORMs ಎಲ್ಲ ಬರುತ್ತೆ. ಬೇರೆ ಇದು ಡೀಸೆಲ್ ಹಾಕೊಂಡು ಓಡಿಸ್ತಾ ಇರ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು 2012 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದನ್ನು ಪ್ರೈಸಿಂಗ್ ಸರ್? ಸರ್ ಅದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,10,000 ಕ್ಲೋಸ್ ಮಾಡ್ಕೊಡೋಣ. ಓಕೆ. ಸರ್ ನೆಕ್ಸ್ಟ್ ಇರೋದು ನಿಮ್ಗೆ ಪೋಲೋ 2010. ಹೌದು ಸರ್. 2010 ಸಿಂಗಲ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಡಿಮಾಂಡ್ ಇರುತ್ತೆ ಪೋಲೋ ಅಂತ. ಈಗ ಪೋಲೋನು ಅವೈಲೇಬಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,90,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,80,000 ಕ್ಲೋಸ್ ಮಾಡ್ಕೊಡೋಣ. ಗಾಡಿ ಬಂದ್ಬಿಟ್ಟು ಯಾವ್ದಿದೆ ಸರ್? ನೆಕ್ಸ್ಟ್ ಇರೋದು ಫಾರ್ಡ್ ಐಕಾನ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು 2009 ಮಾಡಲ್ ಸೆಕೆಂಡ್ ಓನರ್.
ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಫ್ರೆಶ್ ಡಾಕ್ಯುಮೆಂಟ್ಸ್ ಆಗಿದೆ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ 20+ ಮೈಲೇಜ್ ಬರುತ್ತೆ ಸರ್ ಇದು. ಓಕೆ 20+ ಮೈಲೇಜ್ ಬರುತ್ತೆ. ಹೌದು ಸರ್. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 1,35,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 1,30,000ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ ನೆಕ್ಸ್ಟ್ ಇರೋದು ನಿಮ್ಗೆ ರೆನಾಲ್ಡ್ ಕ್ವಿಡ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಓಕೆ ಇದು 2016 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. 97,000 ಓಡಿದೆ, ಶೋರೂಮ್ ರೆಕಾರ್ಡ್ ಓಡಿದೆ ಸರ್. ಓಕೆ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 3,00,000 ಕ್ಲೋಸ್ ಮಾಡ್ಕೊಡೋಣ. 3,00,000 ಕ್ಲೋಸ್ ಮಾಡ್ಕೊಡ್ತೀವಿ. ಹೌದು ಸರ್. ಓಕೆ ನೆಕ್ಸ್ಟ್ ಇರೋದು ಇನ್ನೊಂದು ಐಟನ್. ಇದು 2008 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 1,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 1,15,000 ಕ್ಲೋಸ್ ಮಾಡ್ಕೊಡೋಣ. 1,15,000 ಕ್ಲೋಸ್ ಮಾಡ್ಕೊಡ್ತೀವಿ. ಹೌದು ಸರ್. ಓಕೆ ನೆಕ್ಸ್ಟ್ ಇರೋದು ಶಿಫ್ಟ್. ಇದು 2012 ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಇದನ್ನು ಡೀಸೆಲ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಇದು ಪ್ರೈಸಿಂಗ್ ಬಂದ್ಬಿಟ್ಟು 3,40,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 3,40,000 ಕ್ಲೋಸ್ ಮಾಡ್ಕೊಳ್ಳೋಣ. 3,40,000 ಹೌದು ಸರ್. ಓಕೆ ನೆಕ್ಸ್ಟ್ ಬಂದ್ಬಿಟ್ಟು Hyundai Verna ಇದೆ. 11 ಮಾಡಲ್. ನೀವು ನೋಡಬಹುದು ಎರಡು ಗಾಡಿ ಸಿಗ್ತಾ ಇದೆ. ಒಂದು ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಸಿಗುತ್ತೆ, ಮ್ಯಾನ್ಯುಯಲ್ ಬೇಕಂದ್ರೆ ಮ್ಯಾನ್ಯುಯಲ್ ಸಿಗುತ್ತೆ. ಹೇಳಿ ಸರ್ ಡೀಟೇಲ್ಸ್ ಇದ್ದು. ಸರ್ ಇದು ಡೀಟೇಲ್ಸ್ ಅಂದ್ಬಿಟ್ಟು 2012 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ರೆಕಾರ್ಡ್ ಓಡಿರೋದು ಸರ್ ಇದು. ಓಕೆ ಸರ್ ನಿಮ್ಗೆ ಒರಿಜಿನಲ್ ಸೀಟ್ ಕವರ್ಸ್ ಇದೆ, ಅದು ಕೂಡ ಸ್ಟ್ಯಾನ್ಲಿ. ಇದು ಬರೀ 70,000 ಸೀಟ್ ಕವರ್ಸ್ ಇದೆ ಸರ್ ಇದರಲ್ಲಿ. ಹೌದು ಸರ್. ಕಸ್ಟಮೈಸ್ ಔಟ್ ಆಫ್ ಇದು. ಓಕೆ ಬರೀ 70,000 ನಿಮ್ಗೆ ಸೀಟ್ ಕವರ್ಸ್ ಇದೆ, ಸ್ಟ್ಯಾನ್ಲಿ ಇದು, ಕಸ್ಟಮೈಸ್ಡ್ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ನೋಡ್ತಾ ಇರ್ಬೋದು ಸರ್. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,20,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 4,10,000 ಕ್ಲೋಸ್ ಮಾಡ್ಕೊಳ್ಳೋಣ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ಸ್ಯಾಂಟ್ರೋ 2011 ಸಿಂಗಲ್ ಓನರ್ GL ಪ್ಲಸ್. ಗಾಡಿ ತುಂಬಾ ಚೆನ್ನಾಗಿದೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ ವೆಲ್ ಮೇಂಟೈನ್ ಆಗಿದೆ. ಓಕೆ ಸರ್. ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,25,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,10,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಳ್ಳೋಣ. ಸರ್ ನೆಕ್ಸ್ಟ್ ಇರೋದು ಆಟೋಮೆಟಿಕ್ ಆಲ್ಟೋ ಗೇಟನ್ 800 ಸರ್ ಇದು. ಇದು 2015 ಸೆಕೆಂಡ್ ಓನರ್ ಆಟೋಮೆಟಿಕ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಸರ್. ಇದನ್ನು ಶೋರೂಮ್ ರಿಕಾರ್ಡ್ ಓಡಿರೋದು. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,80,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 2,70,000 ಕ್ಲೋಸ್ ಮಾಡ್ಕೊಳ್ಳೋಣ. ಹೌದು ಸರ್. ನೆಕ್ಸ್ಟ್ ಈಕೋ ಸ್ಪೋರ್ಟ್ ಇದೆ. ಇದು ಯಾವ ಮಾಡಲ್ ಸರ್ ಇದು? ನೆಕ್ಸ್ಟ್ ಇರೋದು ಈಕೋ ಸ್ಪೋರ್ಟ್ಸ್ 2015 ಸೆಕೆಂಡ್ ಓನರ್ ಆಂಬಿಡೆಂಟ್ ವೇರಿಯಂಟ್, ಫುಲ್ಲಿ ಬೇಸಿಕ್ ವೇರಿಯಂಟ್ ಆಗಿರುತ್ತೆ. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,80,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 4,75,000 ಕ್ಲೋಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇರೋದು ವ್ಯಾಗನರ್ ಸ್ಟಿಂಗ್ರೆ ಸರ್ ಇದು. ಇದು 2017 ಸೆಕೆಂಡ್ ಓನರ್ VXI ಸಾರಿ ಸಿಂಗಲ್ ಓನರ್ VXI ಪ್ಲಸ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್ ಇದು. VXI ಪ್ಲಸ್. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ರಿಕಾರ್ಡ್ ಓಡಿರೋದು ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್ ಯಾರಾದ್ರೂ ವ್ಯಾಗನರ್ ಹುಡುಕ್ತಾ ಇದ್ರೆ ನೀವು ನೋಡಬಹುದು. ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಅದು ಕೂಡ ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಸರ್ ಇದಕ್ಕೆ ಸರ್ 3,90,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 3,80,000 ಕ್ಲೋಸ್ ಮಾಡ್ಕೊಡೋಣ. ಹಾಗಾದ್ರೆ i20 ಇದೆ ಸರ್. ನೆಕ್ಸ್ಟ್ ಇರೋದು i20 2017 ಸಿಂಗಲ್ ಓನರ್ i20 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ರಿಕಾರ್ಡ್ ಓಡಿರೋದು, ವೆಲ್ ಮೇಂಟೈನ್ ಆಗಿದೆ ಸರ್ ಇದು. ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 5,70,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿ 5,70,000 ಕ್ಲೋಸ್ ಮಾಡ್ಕೊಡೋಣ. 5,70,000. ಹೌದು ಸರ್. i20. ಓಕೆ ಸರ್. ನೆಕ್ಸ್ಟ್ ಇರೋದು XUV W8500 ಬ್ಲಾಕ್ ಬ್ಯೂಟಿ. ಇದು 2013 ಮ್ಯಾನುಫ್ಯಾಕ್ಚರ್ ಆಗಿದೆ, 14 ರಿಜಿಸ್ಟ್ರೇಷನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, W8 ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಓಕೆ ನೋಡಬಹುದು. ಯಾರಾದ್ರೂ ಫ್ಯಾಮಿಲಿ ಗಾಡಿ ಹುಡುಕ್ತಾ ಇದ್ರೆ W8 ಟಾಪ್ ಅಂಡ್ ವೆಹಿಕಲ್ ಆಗಿದೆ ಇದು. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸಿಂಗ್ 5,80,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ 5,70,000 ಕ್ಲೋಸ್ ಮಾಡ್ಕೊಡೋಣ. ಓಕೆ ಸರ್. ಸರ್ ನೆಕ್ಸ್ಟ್ ಇರೋದು ವೈಟ್ ಬ್ಯೂಟಿ Ertiga 2012 ಸೆಕೆಂಡ್ ಓನರ್. 4 ಹೊಸ ಟೈರ್ ಇದೆ, ಹೊಸ ಸೀಟ್ ಕವರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ವೈಟ್ ಬ್ಯೂಟಿ VDI ಸರ್ ಇದು, ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 5,15,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ 5,05,000 ಕ್ಲೋಸ್ ಮಾಡ್ಕೊಡೋಣ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ವೈಟ್ ಬ್ಯೂಟಿ Honda City ಇದೆ. ಇದು 2010 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸರ್. ಹೌದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ, VMT ವೇರಿಯಂಟ್ ಆಗಿರುತ್ತೆ ಇದು. ಗಾಡಿ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. 73,000 ಶೋರೂಮ್ ಹಿಸ್ಟ್ರಿ ಆಗಿದೆ ಸರ್. ಅದು ಕೂಡ ಸಿಗುತ್ತೆ ಶೋರೂಮ್ ಹಿಸ್ಟ್ರಿ. ಹೌದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿ 3,00,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ. ಬರೇ ಪೆಟ್ರೋಲ್ ಹಾಕೊಂಡು ನೋಡ್ತಾ ಇರ್ಬೋದು ಮಳೆಗಾಲಲ್ಲಿ. ನೆಕ್ಸ್ಟ್ ಇರೋದು ರೆನಾಲ್ಡ್ ಕ್ಯಾಪ್ಚರ್ 2017 ಮ್ಯಾನುಫ್ಯಾಕ್ಚರ್, 18 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ರೆನಾಲ್ಡ್ ಕ್ಯಾಪ್ಚರ್ ಪ್ಲಾಟಿನಾ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು
40,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ಗೆ ವಿಸಿಟ್ ಮಾಡಿ 5,15,000 ಕ್ಲೋಸ್ ಮಾಡ್ಕೊಡೋಣ. 25,000 ಡಿಸ್ಕೌಂಟ್ ಸರ್. ಓಕೆ. ನೆಕ್ಸ್ಟ್ ಇರೋದು ಯಾ ಸಾನೆಟ್. ಓಕೆ. ಇದು 2020 ಮ್ಯಾನುಫ್ಯಾಕ್ಚರ್ 22 ರಿಜಿಸ್ಟ್ರೇಷನ್ ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ವಿತ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಓಕೆ, ಟಾಪ್ ಅಂಡ್ ವೆಹಿಕಲ್. ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್ ಆ ಪ್ರೈಸ್ ಅಲ್ಲಿ ಕೊಡೋಣ. ಎಷ್ಟಿಗೆ ಕೊಡ್ತೀರಾ ಸರ್ ನೀವು? ಸರ್ 8,55,000 ಕೋಟಿಂಗ್ ಮಾಡ್ತಾ ಇರೋದು ಶೋರೂಮ್ ವಿಸಿಟ್ ಮಾಡಿ 8,50,000 ಕ್ಲೋಸ್ ಮಾಡ್ಕೊಡೋಣ. 8,50,000 ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು ಸರ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ನೀವು ನೋಡಬಹುದು ಕಿಯಾ ಸೊನೆಟ್ ವೆಲ್ ಮೇಂಟೈನ್ ಆಗಿದೆ. ಶೋರೂಮ್ ರಿಕಾರ್ಡ್ ಹೊಡಿರೋದು ಸರ್, ಇದು ಶೋರೂಮ್ ಹಿಸ್ಟ್ರಿನೂ ಸಿಗುತ್ತೆ. ಓಕೆ ಸರ್. ಸೊ ವೀಕ್ಷಕರ, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಾನು ಎಲ್ಲ ಎಂಡ್ ಮಾಡ್ತೇನೆ. ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ರೀಲ್ಸ್ಗೋಸ್ಕರ. ಸೊ ಥ್ಯಾಂಕ್ ಯು, ಬಾಯ್.